सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ, 6ನೇ ಮನೆ ಅಧಿಪತಿ. ನೋಡಿ, ರಾಶ್ಯಾಧಿಪತಿ ಬುಧ ಗ್ರಹ ಗುರುವಿನ ಜೊತೆಲಿ ಇದ್ದಾನೆ. ಆದ್ರೆ ರಾಶ್ಯಾಧಿಪತಿಯಾದಂತಹ ರಾಶಿಯಲ್ಲಿ ಕುಜ ಇದ್ದಾನೆ. ಕುಜ ನಿಮ್ಮ ರಾಶ್ಯಾಧಿಪತಿಗೆ ಶತ್ರು ಆಗ್ತಾನೆ. ಹಾಗಾಗಿ ನೋಡಿ, ನಿಮ್ಗೆ ಶತ್ರು ಭಾವಾಧಿಪತಿಯಾಗಿ ನಿಮ್ ರಾಶ್ಯಾಧಿಪತಿಗೂ ಶತ್ರು ಆಗಿ ನಿಮ್ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಈ ತಿಂಗಳಲ್ಲಿ ಒಂಚೂರು ಟೆನ್ಷನ್ ತಗೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಆಂಗ್ಸೈಟಿ ಈ ತರದೆಲ್ಲ ಕಂಡು ಬರುತ್ತೆ. ಏನು ಅಂತ ದೊಡ್ಡ ಸಮಸ್ಯೆಗಳು ಇರೋದಿಲ್ಲ, ಆದ್ರೂ ನೀವು ಸ್ವಲ್ಪ ಟೆನ್ಷನ್ ತಗೋತೀರಾ. ಯಾವುದೋ ಒಂದು ಕೆಲಸ ಆಗ್ಬೇಕಾಗಿದೆ, ಅದಾಗ್ತಾ ಇಲ್ಲ, ಅದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡೋದು. ನೋಡಿ, ಕೆಲವರು ಹೇಗೆ ಅಂದ್ರೆ ನಿಮ್ಗೆ 100ರಲ್ಲಿ 90% ಎಲ್ಲ ಒಳ್ಳೇದಾಗಿದ್ರು ಕೂಡ ಇನ್ನು 10% ಯಾವುದೋ ಒಂದು ಆಗ್ತಾ ಇಲ್ಲ ನಿಮ್ ಕೆಲಸ ಅಂದ್ರೆ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ. ನೀವು ಸಕ್ಸಸ್ ಆಗಿರೋದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಹಂಗೆ ಆಗುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ನಿಮ್ಮ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿರೋದ್ರಿಂದ ಏನು ಅಂತ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಯಾವುದೋ ಒಂದು ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅದಾಗ್ತಾ ಇಲ್ಲ, ಅದರಿಂದಾಗಿ ತುಂಬಾ ಟೆನ್ಷನ್ ತಗೊಳ್ತೀರಾ. ನಿಮ್ಮ ಮನಃಶಾಂತಿಯನ್ನ ನೀವೇ ಹಾಳು ಮಾಡ್ಕೊಳ್ತೀರಾ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಶುಕ್ರ ಇದ್ದಾನೆ. ಏನೋ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಟೆನ್ಷನ್ ತಗೊಳ್ಳೋದ್ರಿಂದ ರಾತ್ರಿ ನಿದ್ರೆ ಬರೋದಿಲ್ಲ. ಇದರಿಂದ ಆರೋಗ್ಯದಲ್ಲಿಯೂ ಕೂಡ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ಏನ್ ಮಾಡ್ಬೇಕು ಅಂದ್ರೆ ಟೆನ್ಷನ್ ತಗೋಬಾರ್ದು, ಸ್ವಲ್ಪ ಡೈಲಿ ಮೆಡಿಟೇಷನ್ ಏನಾದ್ರೂ ಮಾಡಿದ್ರೆ ಒಳ್ಳೇದು. ಇನ್ನು ಕೆಲಸ ಕಾರ್ಯಗಳು ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಫೈನಾನ್ಷಿಯಲಿ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ನೀವು ಕಾಣ್ತೀರಾ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ, ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರೋರ್ಗೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಗಿಂತ ಜಾಸ್ತಿ ಸಪ್ತಮಾಧಿಪತಿ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ. ಹಾಗಾಗಿ ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ತುಂಬಾ ಲಾಭ ಇರುತ್ತೆ. ತೃತೀಯ ಭಾವದಲ್ಲಿ ರವಿ ಮತ್ತೆ ಕೇತು ಗ್ರಹ ಇರೋದ್ರಿಂದ ಕೆಲವರು ನಿಮ್ಗೆ ಪದೇ ಪದೇ ಅಂದ್ರೆ ಮತ್ತೆ ಫ್ರೆಂಡ್ಶಿಪ್ ಅಂತ ಬರ್ತಾರೆ, ಒಂದೇನೋ ಬೇಜಾರ್ ಮಾಡ್ಬಿಡ್ತಾರೆ,
ದೂರ ಆಗ್ತಾರೆ, ತಿರ್ಗಾ ಫ್ರೆಂಡ್ಶಿಪ್ ಅಂತ ಬರ್ತಾರೆ, ಮತ್ತೇನೋ ಹರ್ಟ್ ಮಾಡ್ತಾರೆ. ಆದ್ರೂ ನೀವು ಸ್ನೇಹಿತರು ಅನ್ನೋ ಕಾರಣಕ್ಕೆ ಅವರನ್ನ ಕ್ಷಮಿಸ್ತಾನೆ ಬಂದಿರ್ತೀರಾ. ಇದು ಸ್ನೇಹಿತರ ವಿಚಾರದಲ್ಲಿ ಆಗ್ಬಹುದು, ಸಂಬಂಧಿಕರ ವಿಚಾರದಲ್ಲಿ ಆಗ್ಬಹುದು. ಅಂಥವರನ್ನ ನೀವು ಬೇಡವೇ ಬೇಡ ಇವರು ನನ್ನ ಜೀವನದಲ್ಲಿ ಅಂತ ನಿರ್ಧಾರ ಮಾಡುವಂತ ಸಮಯ. ಯಾಕೆ ಹೀಗನ್ಸುತ್ತೆ ಅಂದ್ರೆ ನೋಡಿ, ತೃತೀಯ ಭಾವಾಧಿಪತಿ ಜೊತೆ ಕೇತು ಇದ್ದಾನೆ. ಸಂಬಂಧಗಳನ್ನ ಕಟ್ ಮಾಡ್ಬಿಡ್ಬೇಕು ಅನ್ನೋ ನಿರ್ಧಾರ ಮಾಡಿಸೋನೆ ಕೇತು ಗ್ರಹ. ನನಗ್ ಬೇಡ, ಇವರಿಂದ ಪದೇ ಪದೇ ನನಗೆ ಬೇಸರ ಆಗೋದ್ರಿಂದ ಇವರು ನನ್ನ ಜೀವನಕ್ಕೆ ಬೇಡ, ಇವ್ರು ನನ್ನ ಜೀವನದಿಂದ ದೂರ ಇರ್ಲಿ ಅಂತ ನೀವೇ ಥಿಂಕ್ ಮಾಡೋ ತರ ಮಾಡ್ತಾನೆ. ಆ ರೀತಿ ಕೆಲವು ನಿರ್ಧಾರಗಳು ಕೂಡ ನೀವು ತಗೊಳ್ತೀರಾ. ಇನ್ನು ಚತುರ್ಥ ಭಾವಾಧಿಪತಿ ದ್ವಿತೀಯದಲ್ಲಿದ್ರು ಕೂಡ ಚತುರ್ಥದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಆಸ್ತಿ, ಮನೆ, ಭೂಮಿ ವಿಚಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ. ಶುಕ್ರ ನೀಚನಾಗಿರೋದ್ರಿಂದ ಈ ತಿಂಗಳಲ್ಲಿ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ತಗೊಳ್ಳೋದು, ಈ ತರದ್ ಯಾವುದೇ ಏನೋ ಒಂದು ಮಾಡಕ್ ಹೋದ್ರು ಕೂಡ ತುಂಬಾನೇ ಅಡೆತಡೆಗಳು, ವಿಘ್ನಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಒಳ್ಳೇದು. ಅಂದ್ರೆ ಶುಕ್ರ ಅಟ್ಲೀಸ್ಟ್ ತುಲಾ ರಾಶಿಗೆ ಬಂದ ಮೇಲಾದ್ರೂ ನೀವು ತಗೊಳ್ಳುವಂತಹ ಯೋಚನೆಯನ್ನ ಮಾಡಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವೇನಾದ್ರೂ ತಗೋಬೇಕು ಅಂತ ಹೋದಾಗ ಒಂದು ಕಾಗದ ಪತ್ರಗಳಲ್ಲಿ ಏನೋ ತೊಂದರೆ ಇರುತ್ತೆ, ಇಲ್ಲ ಇನ್ನೇನ್ ಅಡ್ವಾನ್ಸ್ ಮಾಡೋ ಟೈಮಲ್ಲಿ ಅದು ಬೇರೆಯವರು ತಗೊಂಡ್ಬಿಡ್ತಾರೆ. ಆ ತರದ್ ಏನೋ ಒಂದು ನಿಮ್ಗೆ ಬೇಸರಗಳು ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಈ ವಿಚಾರದಲ್ಲಿ ಸ್ವಲ್ಪ ನಿಧಾನಿಸಿದ್ರೆ ಒಳ್ಳೇದು. ಪಂಚಮಾಧಿಪತಿ ಶುಕ್ರನು ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದಾಯಕವಾದ ಸಮಯ ಅಲ್ಲ. ವಿದ್ಯಾರ್ಥಿಗಳಿಗೆ ಓದ್ಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ್ ಜೊತೆ ಗುರು ಇದಾನಲ್ವಾ, ನಾನು ಓದ್ಕೋಬೇಕು, ತುಂಬಾ ಓದ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಓದೋದಕ್ಕೆ ಕೂತ್ಕೊಂಡ್ರೆ ಸಾಕು, ಏನಾದ್ರೂ ಅಡೆತಡೆಗಳು ಬರ್ತಾ ಇರುತ್ತೆ ಶುಕ್ರ ನೀಚನಾಗಿರೋದ್ರಿಂದ. ಹಾಗೆ ಎರಡು ತರ ಒಂದು ಸಮಸ್ಯೆಗಳು ನೋಡಿ, ಓದೋ ಮನಸ್ಸಿರುತ್ತೆ ಆದ್ರೆ ಓದಕ್ ಆಗ್ತಾ ಇಲ್ಲ, ಈ ರೀತಿ ಇರುತ್ತೆ. ಇದಕ್ಕೆ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಶುಕ್ರನಿಗೆ ಪರಿಹಾರ ಹೇಳ್ತೀನಿ. 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಯಾರ್ಯಾರೆಲ್ಲ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರೋ ನಿಮ್ಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಒತ್ತಡಗಳಿರುತ್ತೆ ಖಂಡಿತ. ಇದರಲ್ಲಿ ಇದೇನೋ ಸುಳ್ಳಲ್ಲ, ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ನಿಮ್ಮನ್ನ ನಂಬಿ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ತಾರೆ, ನಿಭಾಯಿಸ್ಬೇಕು. ಬಟ್ ತುಂಬಾ ಟೆನ್ಷನ್ ತಗೊಳ್ಳೋದಕ್ಕಿಂತ ಆರಾಮಾಗಿ ನಿಮ್ಮ ಕೆಲಸಗಳನ್ನ ನಿಭಾಯಿಸಿ. ಯಾಕಂದ್ರೆ ಕುಜ ಒಬ್ಬನೇ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಕೊಟ್ಟಂತಹ ಕೆಲಸನ ನೀವು ಖಂಡಿತ ಇನ್ ಟೈಮ್ ಅಲ್ಲಿ ಮುಗಿಸ್ತೀರಾ, ಯಾವ ತೊಂದ್ರೆನೂ ಆಗಲ್ಲ. ಬಟ್ ವಿನಾಕಾರಣ ನೀವು ಟೆನ್ಷನ್ ತಗೊಂಡು ಪ್ರೆಷರ್ ತಗೊಂಡು ಆ ಕೆಲಸ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನೋಡಿ, ಇಲ್ಲಿ 6ನೇ ಮನೆ ಅಧಿಪತಿ ನಿಮ್ ರಾಶಿಯಲ್ಲಿ ಇದೆ ಅಂದ್ರೆ ಕುಜ ಅಂದ್ರೆ ಟೈಮ್ ಸೆನ್ಸ್. ಆ ಟೈಮಿಗೆ ಆಗ್ಬಿಡ್ಬೇಕು ಕೆಲಸ, ಅನ್ಕೊಂಡಿದ್ದಕ್ಕಿಂತ ಬೇಗನೆ ಆಗುತ್ತೆ. ಬಟ್ ಟೆನ್ಷನ್ ತಗೊಳ್ದೆ ಆರಾಮಾಗಿ ಮಾಡಿ ಅಷ್ಟೇ. ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿರೋದ್ರಿಂದ ಬೇರೆಯವ್ರ ಹತ್ರ ನೀವೇನ್ ಮಾತಾಡ್ತಿರೋ ಆ ಮಾತುಗಳು ತುಂಬಾ ಪ್ರಭಾವಶಾಲಿ ಆಗುತ್ತೆ. ನಿಮಗಿರ್ತಕ್ಕಂತಹ ಟ್ಯಾಲೆಂಟ್ ಅನ್ನ, ನಿಮ್ಗಿರುವಂತಹ ಬುದ್ಧಿವಂತಿಕೆ, ನಾಲೆಡ್ಜ್ ಅನ್ನ ಹೊರಗಿನ ಪ್ರಪಂಚಕ್ಕೆ ತೋರಿಸುವಂತಹ ಟೈಮ್ ಅಂತ ಹೇಳ್ಬೋದು. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಗೆ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತೆ. ಯಾಕಂದ್ರೆ ನಿಮ್ಗೆ ಕೊಟ್ಟಿರೋ ಕೆಲಸನ ತುಂಬಾ ಅದ್ಭುತವಾಗಿ ನೀವು ಪ್ರೆಸೆಂಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಒಂದು ಗೌರವ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ವೃತ್ತಿಗೆ ವಿಚಾರದಲ್ಲಿ ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ, ಅಂದ್ರೆ ವೇದಿಕೆ ಸಿಗುತ್ತೆ. ಗುರು ಅಂದ್ರೇನೆ ಗೌರವ ಸನ್ಮಾನಗಳನ್ನ ಸೂಚಿಸ್ತಾನೆ. ಹಾಗಾಗಿ ನಿಮ್ಮ ಮಾತಿನ ಮೂಲಕ ನಿಮ್ಮ ಗೌರವವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಯಾವ್ದಾದ್ರೂ ಅವಾರ್ಡ್ ತಗೊಳ್ಳೋ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗಿದೆ. ಅಂದ್ರೆ ಬೆಸ್ಟ್ ಕೆಲಸಗಾರರು ಅಂತಾನೋ ಇನ್ನೇನೋ ಒಂದು ವಿಚಾರದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಏನೋ ಒಂದು ಅವಾರ್ಡ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಭಾಗ್ಯಾಧಿಪತಿಯಾಗಿ ಶನಿ ಗ್ರಹ ದಶಮದಲ್ಲಿ ಕೂತ್ಕೊಂಡಿದ್ದಾನೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದು ಸಾಲ್ವ್ ಆಗಲ್ಲ. ಬಟ್ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಪ್ರಯತ್ನಗಳು ಬೇಕೋ ಆ ಪ್ರಯತ್ನಗಳನ್ನ ಖಂಡಿತ ಮಾಡಿ. ಯಾಕಂದ್ರೆ ಪ್ರಯತ್ನ ಮಾಡ್ಬೇಕು. ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಯಾವುದೇ ಪ್ರಯತ್ನವನ್ನ, ಯಾವುದೇ ಕೆಲಸವನ್ನ ನಿಲ್ಲಿಸೋ ಹಾಗಿಲ್ಲ, ನೀವು ಮುಂದುವರಿಸ್ತಾ ಹೋಗ್ಬೇಕು. ಫಲ ಸಿಗುವ ಟೈಮ್ಗೆ ಖಂಡಿತ ಸಿಗುತ್ತೆ. ಇವತ್ತು ಏನೋ ಪ್ರಯತ್ನ ಪಟ್ಟು ಇವತ್ತೇ ಸಿಗ್ಬೇಕು ಅಂತೇನಲ್ಲ, ಇವತ್ತಿಂದ ಪ್ರಯತ್ನ ಪಡಿ, ಅದು ಯಾವಾಗ ಸಿಗ್ಬೇಕು ಅವಾಗ ಸಿಗುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಒಂದಿಷ್ಟು ಬದಲಾವಣೆಗಳಿರುತ್ತೆ. ಯಾಕಂದ್ರೆ ರವಿ ಜೊತೆ ಕೇತು ಇದಾನಂದ್ರೆ ಏನೋ ಸಡನ್ ಚೇಂಜಸ್, ಸ್ವಲ್ಪ ಗಾಬರಿನೂ ಆಗುತ್ತೆ, ಭಯನೂ ಆಗುತ್ತೆ, ಅಯ್ಯೋ ಏನಪ್ಪ ಬದಲಾವಣೆ ಅಂತ. ಕೆಲವು ರೂಲ್ಸ್ಗಳು ಚೇಂಜ್ ಆಗುತ್ತೆ, ಆದ್ರೆ ಆ ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಅಸಮಾಧಾನವನ್ನ ಉಂಟು ಮಾಡೋದಿಲ್ಲ. ಅಂದ್ರೆ ಚೆನ್ನಾಗೇ ಇರುತ್ತೆ, ಪರವಾಗಿಲ್ಲ ಇಷ್ಟೇನ ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು, ನನ್ಗೇನ್ ಕಷ್ಟ ಆಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ತಲೆನೋವು ಬರುವಂತದ್ದು, ಡ್ರೈ ಕಾಫ್ ಆಗುತ್ತೆ.
ಯಾಕಂದ್ರೆ ಕಾಲ ಪುರುಷನ ತೃತೀಯ ಭಾವ ಮಿಥುನ ರಾಶಿ, ಅಲ್ಲಿ ಕುಜ ಇರೋದ್ರಿಂದ ಡ್ರೈ ಕಾಫ್ ಆಗೋದು, ಕೆಮ್ಮು ವಿಪರೀತ, ಗಂಟ್ಲಲ್ಲಿ ಇನ್ಫೆಕ್ಷನ್, ಕಿರಿಕಿರಿ ಆಗುವಂಥದ್ದು. ಯಾಕಂದ್ರೆ ತೃತೀಯ ಭಾವದಲ್ಲಿ ಅಗೇನ್ ರವಿ ಕೇತು, ಕಫ ಆದ್ರೂ ಹೊರಟೋಗ್ಬಿಡುತ್ತೆ, ಆ ಡ್ರೈ ಕಾಫ್ ಆಗಿ ಇನ್ಫೆಕ್ಷನ್ ಆಗ್ಬಿಟ್ರೆ ಬೇಗ ಹೋಗಲ್ಲ. ಕೇತು ಮತ್ತೆ ರಾಹುಗಳು ಇನ್ಫೆಕ್ಷನ್ಗೆ ಕಾರಕರು. ರವಿ ಅದನ್ನ ಡ್ರೈ ಮಾಡ್ತಾನೆ, ಕಫವನ್ನ ಡ್ರೈ ಮಾಡೋದು ರವಿ ಗ್ರಹ, ಯಾಕಂದ್ರೆ ಅಗ್ನಿ ತತ್ವ ಅಲ್ವಾ. ಹಾಗಾಗಿ ನೋಡಿ, ಆ ಕೆಮ್ಮು ವಿಪರೀತ ಟೆನ್ಷನ್ ಕೊಡುತ್ತೆ, ಇನ್ನ ತುಂಬಾ ಸುಸ್ತು ಮಾಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಹಾರ ಕ್ರಮ ಅಷ್ಟೇ, ಶೀತ ಬಾಧೆ ಇರೋರು ಸ್ವಲ್ಪ ಈ ಮಳೆನಲ್ಲಿ ಹೊರಗಡೆ ಓಡಾಡೋದು ಕಮ್ಮಿ ಮಾಡಿ, ಮತ್ತೆ ಹೊರಗಿನ ಪದಾರ್ಥಗಳನ್ನ ತಿನ್ನೋದನ್ನ ಕಮ್ಮಿ ಮಾಡಿ, ಆದಷ್ಟು ನಿಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಏನು ಮೇಜರ್ ಪ್ರಾಬ್ಲಮ್ಗಳಿಲ್ಲ, ಮೈನರ್ ಪ್ರಾಬ್ಲಮ್ಗಳೇ. ಬಟ್ ಇದು ನಿಮ್ ಕೆಲಸ ಕಾರ್ಯಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ ಅಷ್ಟೇನೆ, ಬೇರೆ ಏನೋ ತೊಂದರೆ ಇಲ್ಲ. ಬಟ್ ನೀವು ಪರಿಹಾರ ಮಾಡ್ಬೇಕಾಗಿರೋದು ಶುಕ್ರನಿಗೆ. ಏನಪ್ಪಾ ಅಂದ್ರೆ, ಪ್ರತಿ ಶುಕ್ರವಾರ ಒಣ ಅವರೆಕಾಳು ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೊಡಿ, ಎಷ್ಟು ಬೇಕಾದ್ರೂ ಕೊಡ್ಬೋದು, 1/4 kg, ಅರ್ಧ kg ಎಷ್ಟು ಬೇಕಾದ್ರೂ ಕೊಡಿ. ಹಾಗೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ತಪ್ಪದೆ ಹೇಳ್ಕೊಳ್ಳಿ, ಅಥವಾ ಕನಕಧಾರಾ ಸ್ತೋತ್ರ, ಈ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು. ತುಂಬಾ ಪವರ್ಫುಲ್ ಮಂತ್ರ ಇದು. ಯಾರ ಮನೆಯಲ್ಲಿ ಕನಕಧಾರಾ ಸ್ತೋತ್ರವನ್ನ ಆ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ ಬೆಳಗ್ಗೆ ಅಥವಾ ಸಂಧ್ಯಾ ಸಮಯದಲ್ಲಿ, ಅವರ ಮನೆಯಲ್ಲಿ ಖಂಡಿತ ದಾರಿದ್ರ್ಯ ಇರೋದಿಲ್ಲ. ಎಷ್ಟೇ ದಾರಿದ್ರ್ಯ ಇದ್ರೂ ಕೂಡ ಅವರ ದಾರಿದ್ರ್ಯವೆಲ್ಲವೂ ನಿವಾರಣೆ ಆಗಿ ಅವರು ಧನವಂತರಾಗ್ತಾರೆ. ಯಾಕಂದ್ರೆ ಇದೆಲ್ಲ ನಿರಂತರತೆಯಿಂದ ಸಿಗುವಂತಹ ಫಲ. ಯಾವತ್ತೋ ಒಂದಿನ ನಾನು ಮಂತ್ರ ಹೇಳ್ಬಿಡ್ತೀನಿ, ಯಾವತ್ತೋ ಒಂದಿನ ಶ್ಲೋಕ ಹೇಳ್ಬಿಡ್ತೀನಿ, ಎಲ್ಲಾ ಫಲ ಕೊಟ್ಬಿಡು ದೇವ್ರೆ ಅಂದ್ರೆ ಖಂಡಿತ ಇಲ್ಲ. ನಿರಂತರವಾಗಿ ನೀವೇನ್ ಮಾಡ್ತಿರೋ ಅದು ಖಂಡಿತ ಫಲ ಕೊಡುತ್ತೆ. ಡಾಕ್ಟರ್ ಕೊಟ್ಟಿರೋ ಮೆಡಿಸನ್ನ ಕರೆಕ್ಟ್ ಆಗಿ ಅವ್ರು ಹೇಳಿರೋಷ್ಟು ದಿನ ತಗೋತಿರಲ್ವಾ, ಅದೇ ತರ ಇದೂನು 41 ದಿನ ಸಂಕಲ್ಪ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಾನು ಕನಕಧಾರ ಸ್ತೋತ್ರ ಹೇಳ್ತೀನಿ 41 ದಿನ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿ. ಈ ಟೈಮಲ್ಲಿ ನಿಮ್ಗೆ ತುಂಬಾ ಅವಶ್ಯಕತೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ, ಈ ಪರಿಹಾರ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಇದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಶುಕ್ರವಾರ ಅವರೆಕಾಳು ಕೊಡುವಂತದ್ದಾದ್ರೂ ನೀವು ತಪ್ಪದೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.